ಏರ್ಲೈನ್ಸ್ನಲ್ಲಿ ಕನಿಷ್ಠ 5 ವರ್ಷಗಳ ಅನುಭವ ಇಲ್ಲದಿದ್ದರೂ ಸಹ ಮಲ್ಯ ಅಂತಾರಾಷ್ಟ್ರೀಯ ಕಾರ್ಯಾಚರಣೆ ಆರಂಭಿಸಿದ್ದು ಏಕೆ? ಕಿಂಗ್ಫಿಷರ್ ನಷ್ಟದಲ್ಲಿರುವಾಗಲೇ RCB ಫಾರ್ಮುಲಾ 1 ರೇಸ್ ಥರದ ಕ್ರೀಡಾ ಫ್ರಾಂಚೈಸಿಗಳನ್ನ ಖರೀದಿಸಿದ್ದು ಏಕೆ? ಇದಕ್ಕೆ ಹಣ ಎಲ್ಲಿಂದ ಬಂತು? ವಿಮಾನಯಾನ ಕಂಪನಿ ನಡೆಸ್ತಕ್ಕಂಥದ್ದು ಸುಲಭ ಅಲ್ಲ, ಬಹಳ ಕಷ್ಟಕರವಾದ ಕೆಲಸ. ಆದರೆ ಅದೇ ಸಮಯದಲ್ಲಿ ಈ ಮಲ್ಯ ಏನು ಮಾಡ್ತಾ ಇದ್ರು, ನೀವು ಬಿಕಿನಿ ತೊಟ್ಟ ಮಾಡೆಲ್ಗಳ ಜೊತೆ ಫೋಟೋಶೂಟ್ ಮಾಡ್ತಾ ಇದ್ದೀರಿ ಅಂತಂದರೆ ನಿಮ್ಮ ಕಂಪ್ನಿ ಉದ್ಧಾರ ಆಗೋದಾದ್ರೂ ಹೇಗೆ? ಸ್ನೇಹಿತರೆ ನಮಸ್ಕಾರ. ಇವತ್ತಿನ ಮುತ್ತು ಮಾತು ಎಪಿಸೋಡ್ನಲ್ಲಿ ನಾವು ವಿಜಯ್ ಮಲ್ಯರವರ ಒಂದು ರೈಸ್ ಮತ್ತು ಡೌನ್ಫಾಲ್ ಬಗ್ಗೆ ಏನು ಚರ್ಚೆ ನಡೀತಾ ಇದೆ ಅದ್ರ ಬಗ್ಗೆ ನಾವೊಂದಷ್ಟು ಮಾತಾಡೋಣ. 18 ವರ್ಷಗಳ ಬಳಿಕ ಕಪ್ ಗೆದ್ರೂ ಸಹ RCB ಸಂಭ್ರಮಾಚರಣೆಯಲ್ಲಿ ಕಾಲ್ತುಳಿತ ದುರಂತ ಸಂಭವಿಸಿದ್ರಿಂದ ಅದೀಗ ಸೂತಕದ ಮನೆಯಾಗಿ ಬದಲಾಗಿದೆ. ಸರ್ಕಾರದ ವೈಫಲ್ಯದಿಂದಾಗಿ 11 ಜನರು ಪ್ರಾಣ ಕಳೆದುಕೊಳ್ಬೇಕಾದಂಥ ದುಸ್ಥಿತಿ ನಮ್ಮದಾಗಿದೆ. ಆದರೆ RCB ಹುಟ್ಟು ಹಾಕಿದ ವಿಜಯ್ ಮಲ್ಯ ಮಾತ್ರ ತಮ್ಮ 4 ಗಂಟೆ 18 ನಿಮಿಷ 48 ಸೆಕೆಂಡ್ಗಳ ಬಹಳ ದೀರ್ಘದ ಪಾಡ್ಕಾಸ್ಟ್ ಮೂಲಕ ಒಂದು ದೊಡ್ಡ ಮಟ್ಟದ ಸಿಂಪತಿಯನ್ನು ಗಳಿಸ್ತಾ ಇದ್ದಾರೆ. 9 ವರ್ಷಗಳ ನಂತರ ವಿಜಯ್ ಮಲ್ಯ ತನ್ನ ಸೈಡಿನ ಕಥೆಯನ್ನು ಹೇಳಿದ್ದಾರೆ. ರಾಜ್ ಶಮಾನಿ ನಡೆಸಿದಂಥ ಈ ಸಂದರ್ಶನವನ್ನು ಇದುವರೆಗೂ 2 ಕೋಟಿಗೂ ಅಧಿಕ ಜನರು ಯೂಟ್ಯೂಬ್ನಲ್ಲಿ ವೀಕ್ಷಿಸಿದರೆ, ಇನ್ಸ್ಟಾಗ್ರಾಮ್ ರೀಲ್ಸ್ಗಳು, ಟ್ವಿಟ್ಟರ್ ವಿಡಿಯೋಗಳಲ್ಲಿ ಅವು ತುಂಬ ವೈರಲ್ ಆಗಿವೆ. ಆ ಮೂಲಕ ಮಲ್ಯರವರ ಇಮೇಜ್ ಬಿಲ್ಡಿಂಗ್ಗೆ ಒತ್ತು ಕೊಡಲಾಗಿದೆ. ಅಯ್ಯೋ ಪಾಪ, ವಿಜಯ್ ಮಲ್ಯದು ಏನೂ ತಪ್ಪಿಲ್ಲ, 6,000 ಕೋಟಿ ಸಾಲ ಮಾಡಿದ್ರು, ಆದರೆ 14,000 ಕೋಟಿಯನ್ನು ವಾಪಸ್ ಕೊಟ್ಟಿದ್ದಾರೆ. ಈ ದೇಶದ ಎಷ್ಟೋ ಉದ್ಯಮಿಗಳು ಅವರಿಗಿಂತ ಹೆಚ್ಚು ಸಾಲ ಮಾಡಿದ್ರು ಸಹ ಅವ್ರನ್ನ ಏನೂ ಮಾಡೋಕ್ಕಾಗ್ತಿಲ್ಲ, ಆದರೆ ವಿಜಯ್ ಮಲ್ಯನ್ ಮಾತ್ರ ಕಳ್ಳನ ಥರ ನೋಡಲಾಗ್ತಾ ಇದೆ ಅಂತಕ್ಕಂಥ ಒಂದು ಸಿಂಪತಿ ಬರುವಂತೆ ವಿಡಿಯೋಗಳನ್ನ ಮಾಡಲಾಗ್ತಾ ಇದೆ. ಆ ಮೂಲಕ ವಿಜಯ್ ಮಲ್ಯರವರ ಪರವಾಗಿ ಸದಾಭಿಪ್ರಾಯವನ್ನು ಉತ್ಪತ್ತಿ ಮಾಡ್ತಕ್ಕಂಥ ಕೆಲಸ, ಮ್ಯಾನುಫ್ಯಾಕ್ಚರಿಂಗ್ ಕನ್ಸೆಂಟ್ ಅಂತ ಕರೀತಾರಲ್ಲ, ಆ ಕೆಲಸವನ್ನು ಮಾಡಲಾಗ್ತಾ ಇದೆ. ಹೌದು, ಬ್ಯಾಂಕುಗಳಿಗೆ ವಿಜಯ್ ಮಲ್ಯ 8,191 ಕೋಟಿ ರೂಪಾಯಿಗಳನ್ನ ಬಾಕಿ ಉಳಿಸ್ಕೊಂಡಿದ್ರು. ಭೂಷಣ್ ಸ್ಟೀಲು, SR ಸ್ಟೀಲು, ಭೂಷಣ್ ಪವರ್ ಆ್ಯಂಡ್ ಸ್ಟೀಲು, ಅಲೋಕ್ ಇಂಡಸ್ಟ್ರೀಟು ಮುಂತಾದ ದೊಡ್ಡ ದೊಡ್ಡ ಕಂಪನಿಗಳು ಈ ಬ್ಯಾಂಕ್ಗಳಿಂದ ಸಾಲ ಏನು ಇಟ್ಕೊಂಡಿದ್ದಾರಲ್ಲ, ಅದಕ್ಕೆ ಹೋಲಿಸಿದ್ರೆ ಈ ಮಲ್ಯ ಅದು ಸ್ವಲ್ಪ ಕಡಿಮೆನೇ ಇದೆ. ಅಷ್ಟೇ ಏಕೆ, ಪಂಜಾಬ್ ನ್ಯಾಷನಲ್ ಬ್ಯಾಂಕ್ಗೆ ನೀರವ್ ಮೋದಿ ಉಂಟು ಮಾಡಿದ ವಂಚನೆ ಎಷ್ಟಪ್ಪ ಅಂದರೆ 13,000 ಕೋಟಿ ರೂಪಾಯಿಗಳು. ಅದಕ್ಕೆ ಹೋಲಿಸಿದ್ರೆ ಮಲ್ಯರದವ್ರದ್ದು 8,191 ಕೋಟಿ ಮಾತ್ರ ಇದೆ. ಆದರೂ ಸಹ ಈ 8,191 ಕೋಟಿ ಅಂತಕ್ಕಂಥದ್ದು ಸಣ್ಣ ಮೊತ್ತ ಅಲ್ಲ ಅಂತಕ್ಕಂಥದ್ದನ್ನ ಈ ಸ್ವತಃ ವಿಜಯ್ ಮಲ್ಯರವರು ನೆನ್ಪಿಡಬೇಕು. ಪಾಡ್ಕಾಸ್ಟ್ನಲ್ಲಿ ವಿಜಯ್ ಮಲ್ಯ ತನ್ನ ಸಾಮ್ರಾಜ್ಯ ಕುಸಿಯಲು ಕಾರಣ ಏನು ಅಂತಕ್ಕಂಥ ಪ್ರಶ್ನೆಗೆ ಕೊಟ್ಟ ಉತ್ತರ ಮೈ ಬ್ಯಾಡ್ ಲಕ್. ಆ ಸಮಯದಲ್ಲಿ ನನ್ನ ಅದೃಷ್ಟ ಚೆನ್ನಾಗಿರಲಿಲ್ಲ ಅಂತಕ್ಕಂಥ ಒಂದು ವಾಕ್ಯದ ಉತ್ತರ ಹೇಳಿದ್ದಾರೆ. ಆದರೆ ಅದು ಯಾವ ಸಮಯ? ಆ ಸಮಯದಲ್ಲಿ ಮಲ್ಯರವರು ಕೈಗೊಂಡ ನಿರ್ಧಾರಗಳು ಯಾವುದು? ಅವು ಅವರನ್ನು ಮಾತ್ರ ಅಲ್ಲದೆ ಅವರನ್ನು ನಂಬಿ ಸಾಲ ಕೊಟ್ಟಂಥ ಬ್ಯಾಂಕ್ಗಳು ಮತ್ತು ಅವರಲ್ಲಿ ಕೆಲಸ ಮಾಡ್ತಿದ್ದಂಥ ಉದ್ಯೋಗಿಗಳನ್ನು ಯಾವ ಮಟ್ಟದ ನಷ್ಟಕ್ಕೆ ದೂಡಿದವು ಎಂಬುದರ ಬಗ್ಗೆ ಹೆಚ್ಚು ಚರ್ಚೆ ಆಗಲಿಲ್ಲ. ರಾಜ್ ಶಮಾನಿ ಕೂಡ ಕೆಲ ಮುಖ್ಯ ಪ್ರಶ್ನೆಗಳನ್ನೇ ಕೇಳಲಿಲ್ಲ. ಇಂದಿನ ಈ ವಿಡಿಯೋದಲ್ಲಿ ನಾವು ಆ ಮುಖ್ಯ ಪ್ರಶ್ನೆಗಳನ್ನು ಕೇಳೋಣ. ಅದಕ್ಕೂ ಮುಂಚೆ ವಿಜಯ್ ಮಲ್ಯರವರ ಹಿಸ್ಟ್ರಿಯನ್ನು ಸ್ವಲ್ಪ ಬ್ರೀಫ್ ಆಗಿ ತಿಳ್ಕೊಳ್ಳೋಣ. ವಿಠಲ್ ಮಲ್ಯ ಮತ್ತು ಲಲಿತ್ ರಾಮಯ್ಯನವರ ಪುತ್ರ ವಿಜಯ್ ಮಲ್ಯ ಕೋಲ್ಕತ್ತಾದಲ್ಲಿ ಹುಟ್ಟಿದ್ದು, ಬೆಂಗಳೂರಲ್ಲಿ ಬೆಳೆದಿದ್ದು. ಆ ಕಾಲದಲ್ಲಿಯೇ ಅವರ ತಂದೆ ದೊಡ್ಡ ಲಿಕ್ಕನ್ ಬ್ಯಾರನ್ ಆಗಿದ್ದರು. ಯುನೈಟೆಡ್ ಬ್ರೀವರೀಸ್ ಲಿಮಿಟೆಡ್ನ ಚೇರ್ಮನ್ ಆಗಿದ್ದರು. 1983ರಲ್ಲಿ ಅವರು ತೀರಿಕೊಂಡ ನಂತರ ಆ ಇಡೀ ವ್ಯವಹಾರ ವಿಜಯ್ ಮಲ್ಯ ಕೈ ಸೇರಿತು. 1991ರ ನಂತರ ಜಾಗತೀಕರಣ ಆಗಿ ಮಾರುಕಟ್ಟೆ ಓಪನ್ ಆಗಿತ್ತು. ಆ ಎಲ್ಲದರ ಕಾರಣದಿಂದ ವಿಜಯ್ ಮಲ್ಯ ಬಿಸ್ನೆಸ್ ಕೂಡ ದೊಡ್ಡ ಮಟ್ಟಕ್ಕೆ ಬೆಳೀತು. ಆಗ್ಲೇ ವರ್ಷಕ್ಕೆ 2 ಕೋಟಿಗೂ ಅಧಿಕ ಕೇಸ್ಗಳ ಮಟ್ಟದಲ್ಲಿ ಅವರು ಮದ್ಯ ಮಾರಾಟವನ್ನು ಮಾಡ್ತಾಯಿದ್ರು ಅನ್ನಲಾಗಿದೆ. ತನ್ನ ಈ ವ್ಯವಹಾರದ ಜೊತೆಗೆ ವಿಜಯ್ ಮಲ್ಯ ಎಲ್ಲ ರಾಜಕಾರಣಿಗಳ ಜೊತೆ ಒಳ್ಳೆ ಸಖ್ಯವನ್ನು ಬೆಳೆಸ್ಕೊಂಡಿದ್ರು. ಆ ಕಾರಣದಿಂದನೇ 2002ರಲ್ಲಿ ಅವರು ವಿಪರೀತ ದುಡ್ಡನ್ನು ಖರ್ಚು ಮಾಡಿ ಕರ್ನಾಟಕದ ಶಾಸಕರ ಮನವೊಲಿಸಿ ಅವರು ಕರ್ನಾಟಕದಿಂದ ರಾಜ್ಯಸಭಾ ಸದಸ್ಯರು ಕೂಡ ಆದರು. ವೈಭವೋಪೇತ ಜೀವನ, ಸಾಲದಕ್ಕೆ MP ಕೂಡ ಆಗಿದ್ದ ವಿಜಯ್ ಮಲ್ಯ 2005ರ ಮೇ ತಿಂಗಳಿನಲ್ಲಿ ತನ್ನ ಐಷಾರಾಮಿ ಕಿಂಗ್ಫಿಷರ್ ಏರ್ಲೈನ್ಸನ್ನು ಆರಂಭಿಸಿದ್ರು. ಅವರ ಒಂದು ರೈಸ್ ಮತ್ತು ಡೌನ್ಫಾಲ್ ಶುರುವಾಗಿದ್ದು ಅಲ್ಲಿಂದಲೇ ಅನ್ಬೋದು. ಯಾಕೆಂದರೆ ಬೇರೆಲ್ಲ ಏರ್ಲೈನ್ಸ್ಗಳು ಕಾಸ್ಟ್ ಕಟ್ಟಿಂಗ್ ಮಾಡಿ ಕಡಿಮೆ ವೆಚ್ಚಕ್ಕೆ ವಿಮಾನಯಾನವನ್ನು ಕೊಡೋದ್ರ ಬಗ್ಗೆ ಗಮನ ಹರಿಸ್ತಾ ಇದ್ದರೆ, ಮಲ್ಯ ಮಾತ್ರ ವಿಲಾಸಿ ಪ್ರಯಾಣಕ್ಕೆ ಆದ್ಯತೆ ನೀಡಿದ್ದ.
ಹಾಗಾಗಿಯೇ ಏನೊಂದು ಡೊಮೆಸ್ಟಿಕ್ ಏರ್ಲೈನ್ಸು, ಭಾರತದೊಳಗಿನ ಏರ್ಲೈನ್ಸಲ್ಲಿ ಕಿಂಗ್ ಫಿಶರ್ ಸಾಕಷ್ಟು ಜನಪ್ರಿಯ ಆಯಿತು. 2008 ವೇಳೆಗೆ ಅಂದರೆ 3 ವರ್ಷದಲ್ಲಿ ಇಡೀ ದೇಶದೊಳಗಿನ ಏರ್ ಟ್ರಾವೆಲ್ನ 25% ಭಾಗ ಕಿಂಗ್ ಫಿಶರ್ ಮೂಲಕವೇ ನಡೀತಾ ಇತ್ತು. ಅಂದರೆ ಈ ದೇಶದೊಳಗಿನ ಏರ್ಲೈನ್ಸ್ನಲ್ಲಿ ಕಾಲು ಭಾಗದ ಒಂದು ಒಡೆತನ ಮಲ್ಯದಾಗಿತ್ತು. ಇಂತಹ ಒಂದು ದೊಡ್ಡ ಯಶಸ್ಸಿನ ಕಿಕ್ನಲ್ಲಿದ್ದಂಥ ಮಲ್ಯ ಎಡವಿದ್ದು ಅಲ್ಲಿಯೇ. ಏಕೆಂದರೆ ಆಗಲೇ ಅವರು ಇಂಟರ್ನ್ಯಾಷನಲ್ ಟ್ರಾವೆಲ್ಗೆ ಮುಂದಾದರು. ಅಂದರೆ ತಮ್ಮ ಕಿಂಗ್ ಫಿಶರನ್ನು ಅಂತಾರಾಷ್ಟ್ರೀಯ ಕಾರ್ಯಾಚರಣೆ ಮಾಡಬೇಕು ವಿಮಾನಯಾನ ಅಂತಲಿಕ್ಕೆ ಅವರು ಮುಂದಾದರು. ಆದರೆ ಅದಕ್ಕೆ ಬೇಕಾದಂಥ ಅರ್ಹತೆ ಕಿಂಗ್ ಫಿಶರ್ ಕಂಪನಿಗೆ ಇರಲಿಲ್ಲ. ಯಾಕೆಂದರೆ ಯಾವುದೇ ಏರ್ಲೈನ್ಸ್ ಕಂಪ್ನಿ ಒಂದು ಅಂತಾರಾಷ್ಟ್ರೀಯ ಕಾರ್ಯಾಚರಣೆ ಮಾಡಬೇಕು ಅಂತಂದರೆ ಅದು ಆರಂಭ ಆಗಿ ಕನಿಷ್ಠ 5 ವರ್ಷ ಆಗಿರಬೇಕು. ಅಂದರೆ 5 ವರ್ಷಗಳ ಒಂದು ಎಕ್ಸ್ಪೀರಿಯೆನ್ಸು ಅವ್ರಿಗಿರಬೇಕು ಮತ್ತು ಕನಿಷ್ಠ 20 ವಿಮಾನಗಳ ಫ್ಲೀಟನ್ನು ಹೊಂದಿರಬೇಕು ಅಂತಕ್ಕಂಥ ಒಂದು ನಿಯಮ ಇತ್ತು. ಆದರೆ ಮಲ್ಯ ಅಂತಾರಾಷ್ಟ್ರೀಯ ಕಾರ್ಯಾಚರಣೆ ಶುರು ಮಾಡಬೇಕು ಅಂತಂದರೆ 2010ನೇ ಇಸ್ವಿವರೆಗೂ ಕಾಯಬೇಕಿತ್ತು. ಯಾಕೆಂದರೆ ಕಿಂಗ್ ಫಿಶರ್ ಶುರು ಆಗಿರ್ತಕ್ಕಂಥದ್ದು 2005ರಲ್ಲಿ. 2005ನೇ ಇಸ್ವಿಯಿಂದಲೇ ಈ ಜೆಟ್ ಏರ್ವೇಸ್ ಅಂತಕ್ಕಂಥ ಒಂದು ಕಂಪ್ನಿ ಅಂತಾರಾಷ್ಟ್ರೀಯ ಕಾರ್ಯಾಚರಣೆಯನ್ನು ಮಾಡ್ತಾ ಇತ್ತು. ಹಾಗಾಗಿ ಅದಕ್ಕೆ ಅನುಕೂಲ ಮಾಡಿಕೊಡಲು ನನಗೆ ಅನುಮತಿ ಕೊಡ್ತಾ ಇಲ್ಲ ಇವರು ಅಂತಾರಾಷ್ಟ್ರೀಯ ಕಾರ್ಯಾಚರಣೆಗೆ ಅಂತ ವಿಜಯ್ ಮಲ್ಯ ಸದಾ ಕಿಡಿಕಾರ್ತಾ ಇದ್ರು. ಆದರೆ ಆತ ಸುಮ್ಮನಿರುವ ಜಾಯಮಾನದವನಲ್ಲ. ಅದಕ್ಕಾಗಿ ಯಾವುದಾದ್ರು ಅಡ್ಡದಾರ ಹಿಡಿದಾರು ಸರಿಯೇ ತಾನು ಈ ಕೆಲಸ ಮಾಡಬೇಕು ಅಂತ ಮುಂದಾದರು. ಬ್ಯಾಂಕ್ಗಳಲ್ಲಿ ಸಾಲದ ಮೇಲೆ ಸಾಲ ಮಾಡಿದ್ರು. ಕೊನೆಗೆ 2007ನೇ ಇಸ್ವಿನಲ್ಲಿ ಮಲ್ಯ ಅವರ ಕಂಪನಿಗಳಲ್ಲಿ ಏನು ಯುನೈಟೆಡ್ ಬ್ರೀವರೀಸ್ ಹೋಲ್ಡಿಂಗ್ ಲಿಮಿಟೆಡ್ ಇದೆಯಲ್ಲ, ಆ ಕಂಪನಿಯ ಮೂಲಕ ಅವರು ಈಗಾಗಲೇ ಕಡಿಮೆ ವೆಚ್ಚದ ವಿಮಾನಯಾನ ಸಂಸ್ಥೆಯಾದಂಥ ಏರ್ ಡೆಕ್ಕನ್ ಇದೆಯಲ್ಲ, ಆ ಏರ್ ಡೆಕ್ಕನ್ ಏವಿಯೇಷನ್ನಲ್ಲಿ 26% ಸ್ಟೇಕನ್ನು ಖರೀದಿ ಮಾಡಿದ್ರು. ಯಾಕೆ ಅಂತಂದರೆ ಏರ್ ಡೆಕ್ಕನ್ನು 2003ನೇ ಇಸ್ವಿನಲ್ಲೇ ಆರಂಭ ಆಗಿತ್ತು. ಹಾಗಾಗಿ ಅದು ಅಂತಾರಾಷ್ಟ್ರೀಯ ಕಾರ್ಯಾಚರಣೆ ಮಾಡಬೇಕು ಅಂತಂದರೆ 2008 ಇನ್ನೊಂದು ವರ್ಷ ಮಾತ್ರ ಬಾಕಿ ಇತ್ತು. ಹಾಗಾಗಿ ಮಲ್ಯ ತನ್ನ ಕಿಂಗ್ ಫಿಶರ್ ಮಾಡೋಕ್ಕಾಗದೇ ಇರೋ ಕೆಲಸವನ್ನು ಏರ್ ಡೆಕ್ಕನನ್ನು ಖರೀದಿಸುವ ಮೂಲಕ ತನ್ನ ಕನಸನ್ನು ಈಡೇರಿಸ್ಕೊಂಡ್ರು. ಅಂದರೆ 2008ರ ಸೆಪ್ಟೆಂಬರ್ ತಿಂಗಳಲ್ಲಿ ಬೆಂಗಳೂರಿನಿಂದ ಲಂಡನ್ಗೆ ಕಿಂಗ್ ಫಿಶರ್ನ ಮೊದಲ ಅಂತಾರಾಷ್ಟ್ರೀಯ ವಿಮಾನ ಕಾರ್ಯಾಚರಣೆಯನ್ನು ನಡೆಸಿತು. ಅಂದರೆ ಮಲ್ಯ ತನ್ನ ಹಠವನ್ನು ಸಾಧಿಸಿದ್ರು. ಆದರೆ ಅವರು ಹೇಳ್ಕೊಂಡಂತೆ ಅವರ ಅದೃಷ್ಟ ಚೆನ್ನಾಗಿರಲಿಲ್ಲ, ಅವ್ರ ವಿರುದ್ಧ ಇತ್ತು. ಏಕೆ ಅಂತಂದರೆ 2007 ಮತ್ತು 2008ರ ಏನು ಇಸ್ವಿ ಇದೆ, ಅದು ಇಡೀ ಪ್ರಪಂಚದಾದ್ಯಂತ ಗ್ಲೋಬಲ್ ರಿಸೆಷನ್, ಆರ್ಥಿಕ ಹಿಂಜರಿತ ಉಂಟಾಗಿದ್ದಂಥ ಸಂದರ್ಭ. ಅದು ಭಾರತವನ್ನು ಜಾಸ್ತಿ ಬಾಧಿಸಲಿಲ್ಲ, ಆದರೂ ಕೂಡ ಅಂತಾರಾಷ್ಟ್ರೀಯ ಪ್ರಯಾಣವನ್ನು ದೊಡ್ಡ ಮಟ್ಟದಲ್ಲಿ ಅದು ಕಡಿಮೆ ಮಾಡ್ತು. ಇಡೀ ಪ್ರಪಂಚವೇ ಆರ್ಥಿಕ ಹಿಂಜರಿತದಲ್ಲಿದ್ದಾಗ ಮಲ್ಯ ಇಡೀ ಪ್ರಪಂಚಕ್ಕೆ ತಾನು ವಿಮಾನ ಓಡಿಸ್ತೀನಿ ಅಂತ ಮುಂದಾದರು. ಆದರೆ ಅದು ತನ್ನ ಸಕ್ಸಸ್ಸನ್ನು ಕಾಣಲಿಲ್ಲ. ಹಾಗಾಗಿ ತನ್ನ ಅಂತಾರಾಷ್ಟ್ರೀಯ ವಿಮಾನಯಾನ ಕಾರ್ಯಾಚರಣೆಯನ್ನು ಶುರು ಮಾಡಿದ ಕೇವಲ 1 ತಿಂಗಳಲ್ಲಿ ಅವರು ಇನ್ನು ನಾವು ಈ ಅಂತಾರಾಷ್ಟ್ರೀಯ ಕಾರ್ಯಾಚರಣೆಯನ್ನು ವಿಸ್ತರಿಸೋದು ಬೇಡ, ಅಂದರೆ ಸೆಪ್ಟೆಂಬರ್ 2008ರಲ್ಲಿ ಶುರು ಮಾಡಿದ್ರು. ಆದರೆ ಅಕ್ಟೋಬರ್ 2008 ಹೊತ್ತಿಗೆ ನಾವು ಇನ್ನೂ ಇಂಟರ್ನ್ಯಾಷನಲ್ ಹೋಗಲಿಕ್ಕೆ ಸಾಧ್ಯ ಆಗಲ್ಲ ಅಂಥೇಳಿ ಕಿಂಗ್ ಫಿಶರ್ ನಿರ್ಧರಿಸಿತು. ಅಷ್ಟು ಮಾತ್ರ ಅಲ್ಲ, ಅದಕ್ಕಾಗಿಯೇ ಅಂತಾರಾಷ್ಟ್ರೀಯ ಕಾರ್ಯಾಚರಣೆಗೆ ಖರೀದಿಸಿದಂಥ 5 ಏರ್ಬಸ್ A340 ವಿಮಾನಗಳಲ್ಲಿ 3 ಅವರು ಮಾರಾಟ ಮಾಡಬೇಕಾಯಿತು. ಸಮಸ್ಯೆ ಅದಷ್ಟೇ ಆಗಿರಲಿಲ್ಲ. ಅದರೊಟ್ಟಿಗೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲದ ಬೆಲೆ ವಿಪರೀತ ಏರಿಕೆಯನ್ನು ಕಾಣ್ತು. ಅದರ ಪರಿಣಾಮವಾಗಿ 2009ರಲ್ಲಿ ಅವರ ಡೊಮೆಸ್ಟಿಕ್ ಏರ್ಲೈನ್ಸ್ ಇತ್ತಲ್ಲ, ಅಂದರೆ ಭಾರತದೊಳಗಿನ ಕಿಂಗ್ ಫಿಶರ್ ಏರ್ಲೈನ್ಸ್ ಇತ್ತಲ್ಲ, ಅದು ಕೂಡ ನಷ್ಟಕ್ಕೆ ಸಿಲುಕಿತ್ತು. ಇದೇ ಸಂದರ್ಭದಲ್ಲಿ ಬ್ಯಾಂಕ್ಗಳು ಲೋನ್ ಕೊಟ್ಟಿದ್ದೀವಿ ವಾಪಸ್ ಕೊಡಿ ಅಂತ ಕೇಳ್ತಾ ಇದ್ದೋ, ಲೋನ್ನ ರೀಸ್ಟ್ರಕ್ಚರ್ ಕೂಡ ಮಾಡ್ತಾ ಇದ್ದೋ. ಆಗ ವಿಜಯ್ ಮಲ್ಯ ಅನಿವಾರ್ಯವಾಗಿ ಏನು ಮಾಡಿದ್ರು, ಆ ಲೋನ್ಗಳಿಗೆ ಪರ್ಸ್ನಲ್ ಗ್ಯಾರಂಟಿದಾರರಾದರು. ಅವರೇ ಪಾಡ್ಕಾಸ್ಟಲ್ಲಿ ಹೇಳಿದ್ದಾರೆ, ವಿಜಯ್ ಮಲ್ಯ ಸಿಂಗಲ್ ನಯಾ ಪೈಸೆ ಸಾಲ ತಗೊಂಡಿಲ್ಲ, ಕಿಂಗ್ ಫಿಶರ್ ಸಾಲ ತಗೊಂಡಿದೆ, ಅದಕ್ಕೆ ನಾನು ಗ್ಯಾರಂಟಿ ಆಗಿದೆ ಅಂತ ಹೇಳಿದ್ರಲ್ಲ. ಈ ಗ್ಯಾರಂಟಿ ಆಗಿರ್ತಕ್ಕಂಥದ್ದು ಆ ಕಿಂಗ್ ಫಿಶರು ನಷ್ಟಕ್ಕೆ ಹೋಗ್ತಿದ್ದಂಥ ಸಂದರ್ಭದಲ್ಲಿ. ಇಷ್ಟೆಲ್ಲ ಆದರೂ ಕೂಡ ವಿಜಯ್ ಮಲ್ಯ ಇಲ್ಲಪ್ಪ ಏರ್ಲೈನ್ಸು ತುಂಬ ನಷ್ಟದಲ್ಲಿದೆ, ಮುಚ್ಚಿಬಿಡೋಣ ಅಂತ ನಿರ್ಧಾರ ಮಾಡಿದ್ರ? ಇಲ್ಲ, ಮತ್ತೆ ಹಠಕ್ಕೆ ಬಿದ್ದರು. ಇಲ್ಲ, ನಾನು ನಡೆಸ್ತೀನಿ ಮತ್ತು ಇದನ್ನು ಮೇಲಕ್ಕೆ ತಗೊಂಡು ಹೋಗ್ತೀನಿ ಅಂತಕ್ಕಂಥ ಒಂದು ಹಠಕ್ಕೆ ಬಿದ್ದರು. ಒಂದು ಕಡೆ ಬೇರೆ ಬೇರೆ ಕಂಪನಿಗಳು ಚೀಫ್ ಫ್ಲೈಟ್ಗಳನ್ನ ಒದಗಿಸ್ತಾ ಇದ್ದರೆ, ಮಲ್ಯರವರ ಕಿಂಗ್ ಫಿಶರು ಐಷಾರಾಮಿ ಫ್ಲೈಟ್ ಆಗಿತ್ತು, ದುಬಾರಿ ಆಗಿತ್ತು. ಹಾಗಾಗಿ ಜನ ಇದಕ್ಕೆ ಬರಲಿಲ್ಲ, ಹಾಗಾಗಿ ನಷ್ಟಕ್ಕೆ ಸಿಲುಕಿಸ್ತು. ಅದೇ ಸಂದರ್ಭದಲ್ಲಿ ಇಂಧನ ಬೆಲೆ ಏರಿಕೆ ಆಗಿತ್ತು, ಇದು ಅವರನ್ನು ಮತ್ತಷ್ಟು ಕಂಗಾಲಾಗಿಸ್ತು. ಇದೆಲ್ಲದರ ಪರಿಣಾಮ 2012ರಲ್ಲಿ ಅಂತಿಮವಾಗಿ ಕಿಂಗ್ ಫಿಶರ್ ತನ್ನ ಹಾರಾಟವನ್ನು ನಿಲ್ಲಿಸಿತು. ಅಂದರೆ ಕಿಂಗ್ ಫಿಶರ್ ಕಂಪನಿಯನ್ನು ಮುಚ್ಚಲಾಯಿತು. ಪರಿಣಾಮವಾಗಿ ಅಲ್ಲಿದ್ದಂಥ ಸಾವಿರಾರು ಉದ್ಯೋಗಿಗಳು ಬೀದಿಗೆ ಬಿದ್ದರು. ಅವರಿಗೆ ಸಂಬಳ ಕೊಡೋಕ್ಕಾಗಿಲ್ಲ, ಇದುವರೆಗೂ ಕೂಡ ಸಂಬಳ ಕೊಡೋಕ್ಕಾಗಿಲ್ಲ ಅಂತಕ್ಕಂಥದ್ದನ್ನ ನಾವು ನೆನಪಲ್ಲಿ ಇಟ್ಕೊಳ್ಬೇಕು. ಈಗ ವಿಜಯ್ ಮಲ್ಯರವರಿಗೆ ನಮ್ಮ ಪ್ರಶ್ನೆಗಳೇನು ಅಂತಂದರೆ,
ಮಲ್ಯಾರವರೇ, ನೀವು ಬ್ಯಾಡ್ ಲಕ್ ಅಂತೀರಿ, ಹೌದು, ಆ ಸಂದರ್ಭ ಸಕಾರಾತ್ಮಕವಾಗಿರಲಿಲ್ಲ ನಿಜ. ಆದರೆ 2007ನೇ ಇಸ್ವಿಯಿಂದಲೇ ಇಡೀ ಪ್ರಪಂಚ ಒಂದು ಆರ್ಥಿಕ ಹಿಂಜರಿತಕ್ಕೆ ಹೋಗ್ತಾ ಇದೆ ಅಂತಕ್ಕಂಥ ಸೂಚನೆಗಳಿದ್ರೂ ಕೂಡ ನೀವು ಕಿಂಗ್ ಫಿಶರನ್ನು ಅಂತಾರಾಷ್ಟ್ರೀಯ ಕಾರ್ಯಾಚರಣೆ ಮಾಡಲು ಹಠಕ್ಕೆ ಬಿದ್ದಿದ್ದು ಯಾಕೆ? ಈ ಹಠಕ್ಕೆ ಬಿದ್ದಿತ್ತು ನೀವೋ ಅಥವಾ ಜನರೋ? ಒಬ್ಬ ಉದ್ಯಮಿಗೆ ಇಷ್ಟೆಲ್ಲ ಮುನ್ಸೂಚನೆ ಇದ್ರೂ ಕೂಡ ಯಾಕೆ ಒಂದು ತಪ್ಪು ನಿರ್ಧಾರವನ್ನು ತೆಗೆದುಕೊಳ್ಬೋದೆ? ನೀವು ಆ ತಪ್ಪನ್ನು ಮಾಡಿದ್ರಿ. ಎರಡನೇ ಪ್ರಶ್ನೆ, ಏರ್ಲೈನ್ಸ್ ನಡೆಸ್ತಕ್ಕಂಥದ್ದು ಬಹಳ ರಿಸ್ಕಿನ ಕೆಲಸ, ಅದನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನೀವು ಯಾಕೆ ವಿಸ್ತರಿಸಿದ್ರಿ ಒಮ್ಮೆಗೆ? ಹೇಳಿ, ನಿಮಗೆ ಈ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ನೀವು ವಿಸ್ತರಿಸಬೇಕಾದ್ರೆ 5 ವರ್ಷದ ಮಿನಿಮಮ್ ಅನುಭವ ಇರಬೇಕು, ಕಾಯಿರಿ ಅಂತ ಒಂದು ನಿಯಮ ಇತ್ತು. ಆ ನಿಯಮವನ್ನು ನೀವು ಯಾಕೆ ಮುರಿದ್ರಿ? ನೀವು ಬಹುಶಃ 2010ರವರೆಗೂ ಕೂಡ ಕಾದಿದ್ದರೆ ಈ ಆರ್ಥಿಕ ಹಿಂಜರಿತ ಉಂಟಾಗಿರ್ತಿತ್ತು, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಚ್ಚಾ ತೈಲದ ಬೆಲೆ ಏರಿಕೆ ಆಗಿರ್ತಿತ್ತು. ಆಗ ನೀವೇನೇ ಅಯ್ಯೋ ಬೇಡಪ್ಪ, ನಾನು ಇಂಟರ್ನ್ಯಾಷನಲ್ ಮಟ್ಟಕ್ಕೆ ನನ್ನ ಕಾರ್ಯಾಚರಣೆ ವಿಸ್ತರಿಸೋದಿಲ್ಲ ಅಂತ ಒಂದು ಇದಕ್ಕೆ ಬರ್ತಿದ್ರಿ. ಆದರೆ ಏನು ಮಾಡಿದ್ರಿ ನೀವು? 2010ರವರೆಗೆ ಕಾಯಲಿಲ್ಲ, ಬದಲಿಗೆ ಅಡ್ಡದಾರಿಯ ಮೂಲಕ ಮತ್ತಷ್ಟು ಸಾಲ ಮಾಡಿ ಇನ್ನೊಂದು ಕಂಪ್ನಿನ ಕೊಂಡ್ಕೊಂಡು 2008ರಲ್ಲೇ ಆಟಕ್ಕೆ ಬಿದ್ದು ಕೈ ಸುಟ್ಕೊಂಡ್ರಿ. ಇದಕ್ಕೆ ಕಾರಣ ನೀವೋ ಜನನೋ? ಮೂರನೇ ಪ್ರಶ್ನೆ, ಕಡಿಮೆ ವೆಚ್ಚದ ವಿಮಾನಯಾನ ಸಂಸ್ಥೆಯಾಗಿದ್ದಂಥ ಏರ್ ಡೆಕ್ಕನ್ನು ನೀವು ಕರೆಸಿದ್ರಿ. ಒಂದು ಕಡೆ ಹೇಳ್ಕೊಳ್ತೀರಿ ನಮ್ಮದು ಐಷಾರಾಮಿ ವಿಲಾಸಿ ಒಂದು ಏರ್ಲೈನ್ಸ್ ಕಿಂಗ್ ಫಿಶರ್ ಅಂತೀರಿ, ಇನ್ನೊಂದು ಕಡೆ ಏರ್ ಡೆಕ್ಕನ್ನು ಅದು ಕಡಿಮೆ ವೆಚ್ಚದ ಒಂದು ಚೀಪ್ ಫ್ಲೈಟ್ಗಳನ್ನ ಒದಗಿಸಿದಂಥ ಕಂಪನಿ. ಈಗ ಜನ ನಿಮ್ಮನ್ನು ಐಷಾರಾಮಿ ಅಂತ ಕರಿಬೇಕೋ ಇಲ್ಲ ಚೀಪ್ ಅಂತ ಕರಿಬೇಕೋ? ಜನರು ಕೂಡ ಗೊಂದಕ್ಕೆ ಬೀಳ್ತಾರೆ. ಹಂಗಾಗಿ ನೀವೊಂದು ವ್ಯವಹಾರ ಮಾಡಬೇಕಾದ್ರೆ ಸರಿಯಾದಂಥ ಲಾಜಿಕನ್ನು ಬಳಸಿಲ್ಲ ಅಲ್ವಾ? ಹಾಗಾಗಿಯೇ ನೀವು ಈ ರೀತಿ ಮಾಡಿದ್ರೆ ಯಾವ ವ್ಯವಹಾರ ಕೂಡ ಮೇಲೆ ಬರೋಕ್ಕೆ ಸಾಧ್ಯ? ಒಂದು ಕಡೆ ನಿಮ್ಮ ವಿಮಾನಯಾನ ಕಂಪನಿಗಳು ನಷ್ಟದಲ್ಲಿವೆ, ಅದೇ ಸಂದರ್ಭದಲ್ಲಿ ನೀವೇನು ಮಾಡ್ತಾ ಇದ್ದೀರಿ? ಡಚ್ ಫಾರ್ಮುಲಾ 1 ರೇಸು ಏನೋ ಕಾರ್ ರೇಸ್ ಕಂಪ್ನಿನ ಕೊಂಡ್ಕೊಳ್ತಾ ಇದ್ದೀರಿ. ಅದಕ್ಕೆ ಎಷ್ಟು ದುಡ್ಡು ಖರ್ಚು ಮಾಡಿದ್ದೀರಿ? ಆಗಲೇ $110 ಮಿಲಿಯನ್ ಕೊಟ್ಟು ಕೊಂಡ್ಕೊಂಡಿದ್ದೀರಿ. RCB ಕ್ರಿಕೆಟ್ ತಂಡವನ್ನು $111 ಮಿಲಿಯನ್ ಕೊಟ್ಕೊಂಡು ಕೊಂಡ್ಕೊಂಡಿದ್ದೀರಿ. ಅಷ್ಟು ಸಾಲಲ್ಲ ಅಂತೇಳಿ ಮೋಹನ್ ಬಗಾನು ಮತ್ತು ಪೂರ್ವ ಬಂಗಾಳದ ಹಳೆಯ ಕೋಲ್ಕತ್ತಾ ಫುಟ್ಬಾಲ್ ಕ್ಲಬ್ಗಳಲ್ಲಿ 50% ಸ್ಟೇಕನ್ನು ಖರೀದಿ ಮಾಡ್ತೀರಿ. ಇದಕ್ಕೆಲ್ಲ ಹಣ ಎಲ್ಲಿಂದ ಬರ್ತಾ ಇದೆ ನಿಮಗೆ? ನೀವು ವಿಮಾನಯಾನ ನಡೆಸಲಿಕ್ಕೆ ಬ್ಯಾಂಕ್ಗಳಿಂದ ಪಡೆದಂಥ ಸಾಲವನ್ನು ಇಲ್ಲಿ ದುರುಪಯೋಗ ಮಾಡ್ಕೊಳ್ತಾ ಇದ್ದೀರಿ ಅಂತ ಆರೋಪ ಇದೆ. ಇದಕ್ಕೆ ವಿಜಯ್ ಮಲ್ಯರವರು ಏನು ಹೇಳ್ತೀರಿ? ನಾನು ಆಗಲೇ ಪದೇ ಒತ್ತಿ ಹೇಳ್ತಾ ಇದ್ದೀನಿ, ಜಗತ್ತಿನ ಏನು ಶ್ರೀಮಂತ ಒಳ್ಳೆ ಬಿಸ್ನೆಸ್ ಅನಾಲಿಸ್ಟ್ ಅಂತ ಕರೀತಾರೆ ವಾರನ್ ಬಫೆಟ್, ಅವರೇ ಹೇಳಿದ್ದಾರೆ, ನೀವು ಯಾವುದಾದ್ರೂ ಬಿಸ್ನೆಸ್ ಮಾಡಿ, ಆದರೆ ವಿಮಾನಯಾನ ಕಂಪ್ನಿ ಇದೆಯಲ್ಲ ಅದು ತುಂಬ ಕಷ್ಟಕರ, ತುಂಬ ಸಮಯವನ್ನು ಕೇಳ್ತದೆ, ತುಂಬ ನಿಮ್ಮ ಟೈಮು ಮತ್ತು ನಿಮ್ಮ ಜ್ಞಾನ, ನಿಮ್ಮ ಫೇಸೆನ್ಸು ಎಲ್ಲವನ್ನು ಕೂಡ ಕೇಳ್ತದೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಆದರೆ ನಿಮ್ಮ ವಿಮಾನಯಾನ ಕಂಪ್ನಿ ನೀವು ಶುರು ಮಾಡಿಬಿಟ್ಟಿದ್ದೀರಿ, ಅಂತಾರಾಷ್ಟ್ರೀಯ ಮಟ್ಟಕ್ಕೂ ಮಾಡಿಬಿಟ್ಟಿದ್ದೀರಿ, ಅದು ನಷ್ಟದಲ್ಲಿದೆ. ಆ ಸಂದರ್ಭದಲ್ಲಿ ನೀವೇನು ಮಾಡ್ತಾ ಇದ್ದೀರಿ? ಅದ್ರ ಕಡೆ ಗಮನ ಕೊಡೋದು ಬಿಟ್ಟು ನೀವು ಇಲ್ಲಿ IPL ಕ್ರಿಕೆಟ್ ನೋಡ್ತಾ ಇದ್ದೀರಿ, ಕುದುರೆ ರೇಸ್ ಆಡ್ತಾ ಇದ್ದೀರಿ, ಕಿಂಗ್ ಫಿಶರ್ ಕ್ಯಾಲೆಂಡರ್ ಹೆಸರಿನಲ್ಲಿ ಬಿಕಿನಿಯಲ್ಲಿದ್ದ ನಟಿಯರೊಂದಿಗೆ ಫೋಟೋಶೂಟ್ ಮಾಡ್ತಾ ಇದ್ದೀರಿ. ಹಿಂಗಿದ್ದಾಗ ನಿಮ್ಮ ಬಿಸ್ನೆಸ್ ಉದ್ಧಾರ ಆಗೋದಾದ್ರೂ ಹೇಗೆ? ಇದು ಕೇವಲ ನಿಮ್ಮ ದುರಾದೃಷ್ಟ ಅಂದರೆ ಬ್ಯಾಡ್ ಲಕ್ ಅಷ್ಟೇ ತೋರಿಸೋದಿಲ್ಲ, ಬಿಸ್ನೆಸ್ ಬಗೆಗಿನ ನಿಮ್ಮ ಬದ್ಧತೆಯನ್ನು ಕೂಡ ತೋರಿಸ್ತದೆ. ಬಿಸ್ನೆಸ್ಗೆ ಶ್ರದ್ಧೆ ಬೇಕು, ಅದೇ ನಿಮ್ಮಲ್ಲಿ ಮಿಸ್ ಆಯಿತು ನೋಡಿ. ಒಳ್ಳೆ ಬಿಸ್ನೆಸ್ ಮೆನ್ಗಳು ಯಾರಪ್ಪ ಅಂದರೆ ಯಾವ ಸಂದರ್ಭದಲ್ಲಿ ಯಾವ ನಿರ್ಧಾರ ತೆಗೆದುಕೊಳ್ತಾರೆ ಅನ್ನೋದ್ರ ಮೇಲೆ ನಿರ್ಧಾರ ಆಗ್ತದೆ. ನೀವು ಎಡವಿದ್ದು ಅಲ್ಲಿಯೇ. ತಪ್ಪು ಸಂದರ್ಭದಲ್ಲಿ ನೀವು ನಿರ್ಧಾರಗಳನ್ನ ತೆಗೆದುಕೊಂಡ್ರಿ, ವಾರ್ನಿಂಗ್ ಇದ್ರೂ ಕೂಡ ನೀವು ಒಂದು ಹಠಕ್ಕೆ ಬಿದ್ರಿ. ಈ ನಿಮ್ಮ ತಪ್ಪಿಗೆ ಇನ್ಯಾರನ್ನೋ ಹೊಣೆ ಮಾಡಬೇಡಿ ಮಿಸ್ಟರ್ ವಿಜಯ್ ಮಲ್ಯಾರ ಅವರೇ. ಇನ್ನು ಪಾಡ್ಕಾಸ್ಟಲ್ಲಿ ನೀವು ಹೇಳ್ತೀರಿ, ನೀವು ನನ್ನನ್ನು ಬೇಕಾದರೆ ದೇಶ ಬಿಟ್ಟು ಓಡೋದನ್ನು ಅಂತ ಕರೀರಿ, ಆದರೆ ಚೋರ್ ಅಂತ ಕರಿಬೇಡಿ, ಕಳ್ಳ ಅಂತ ಕರಿಬೇಡಿ, ಇಲ್ಲಿ ಕಳ್ತನ ಎಲ್ಲಿ ಬಂದಿದೆ ಅಂತ ಮಾತನ್ನು ಹೇಳ್ತೀರಿ. ಹೌದಪ್ಪ, ಮೇಲ್ನೋಟಕ್ಕೆ ನೋಡಿದ್ರೆ ಎಲ್ಲ ಸಾಲ ವಾಪಸ್ ಕೊಟ್ಬಿಟ್ಟಿದ್ದಾರೆ ವಿಜಯ್ ಮಲ್ಯ, ಇವ್ರನ್ನ ಕಳ್ಳ ಅಂತ ಕರಿಬಾರ್ದಲ್ವಾ ಅಂತ ಅನ್ನಿಸ್ತದೆ. ಆದರೆ ED ಅವರು ಎನ್ಫೋರ್ಸ್ಮೆಂಟ್ ಡೈರೆಕ್ಟರ್ ಅವರು ಹೇಳುವಂತೆ ಮಲ್ಯಾರವರು ಬ್ಯಾಂಕ್ಗಳಿಂದ ಪಡೆದ 3,434 ಕೋಟಿ ರೂಪಾಯಿಗಳನ್ನು ನಿಯಮ ಬಾಹಿರವಾಗಿ ವಿಮಾನಗಳ ಬಾಡಿಗೆಗೆ, ಒಂದು ಕ್ರಿಕೆಟ್ ಮತ್ತು ಬೇರೆ ಬೇರೆ ತಂಡಗಳ ಖರೀದಿಗೆ ದುರ್ಬಳಕೆ ಮಾಡಲಾಗಿದೆ ಅಂತ ಆರೋಪಿಸಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಮಲ್ಯ ತನ್ನ ಸ್ವಂತಕ್ಕಾಗಿ ಬಳಸಿದಂಥ ಒಂದು ಕಾರ್ಪೊರೇಟ್ ಖಾಸಗಿ ಜೆಟ್ ವಿಮಾನ ಇದೆಯಲ್ಲ, ಅಂದರೆ ಈತನ ವಿಲಾಸಿ ಜೀವನ, ಈತನಿಗೆ ದೊಡ್ಡ ಜೆಟ್ ವಿಮಾನಗಳು ಬೇಕು, ದೊಡ್ಡ ಹಳೆಯ ವಿಂಟೇಜ್ ಕಾರ್ಗಳು ಬೇಕಲ್ಲ, ಇದೆಲ್ಲವನ್ನು ತಗೊಳ್ಳಿಕ್ಕೆ ನೀವು 45.42 ಕೋಟಿ ದುರ್ಬಳಕೆ ಮಾಡಲಾಗಿದೆ ಅಂತ ಆರೋಪಿಸಿದ್ದಾರೆ. ಇನ್ನು ಕಿಂಗ್ ಫಿಶರ್ನಿಂದ ಒಂದು ಪ್ರಯಾಣಿಕರಿಂದ ಸಂಗ್ರಹಿಸಿದಂಥ 100 ಕೋಟಿ ರೂಪಾಯಿ ಸೇವಾ ತೆರಿಗೆ, ಸರ್ವಿಸ್ ಟ್ಯಾಕ್ಸ್ ಏನಿದೆ ಅದನ್ನು ನೀವು ಸಂಗ್ರಹಿಸಿದಿರಿ, ಅದನ್ನು ಸೇವಾ ಇಲಾಖೆಗೆ, ತೆರಿಗೆ ಇಲಾಖೆಗೆ ಪಾವತಿಸಿಲ್ಲ ಅಂತಕ್ಕಂಥ ಆರೋಪ ನಿಮ್ಮ ಮೇಲಿದೆ. ಕಡೆಗೆ ಏನು ಮಾಡಿದ್ರು, ಈ ಸೇವಾ ತೆರಿಗೆ ಇಲಾಖೆಯವರು 2018ರಲ್ಲಿ ಮಲ್ಯಾರವರ ಒಂದು ಖಾಸಗಿ ಜೆಟ್ ಏನಿತ್ತು ಅದನ್ನು ಮಾರಾಟ ಮಾಡಿ ಒಂದಷ್ಟು ಭಾಗವನ್ನು ತುಂಬಿಕೊಂಡಿದ್ದಾರೆ. ಇದೆಲ್ಲವನ್ನು ನಾವು ಕಳ್ತನ ಅಂತ ಕರೀದಾನೆ, ಮತ್ತೇನಂತ ಅನ್ಬೇಕು ಮಲ್ಯಾರವರೇ? ಇನ್ನು ಮಲ್ಯ ಬ್ಯಾಂಕ್ಗಳಿಂದ ಪಡೆದ ಸಾಲ ಏನಿದೆ ಅದು
ಅವ್ರು ಹೇಳ್ತಿದ್ದಾರೆ ನಾನು 6,000 ಕೋಟಿ ಪಡೆದೆ ಅಂತೇಳಿ. ಆದರೆ ನೀವು ಪಡೆದಂಥ ಎಲ್ಲ ಸಾಲ, ಬಡ್ಡಿ, ಚಕ್ರ ಬಡ್ಡಿ ಎಲ್ಲವೂ ಸೇರ್ಕೊಂಡು ಈಗ 18,000 ಕೋಟಿ ರೂಪಾಯಿ ಆಗಿದೆ. ಅದರಲ್ಲಿ ಮಲ್ಯಾರವರ ಆಸ್ತಿಗಳೇನಿದ್ವಲ್ಲ, ಕೊಲ್ಯಾಟ್ರಲ್ ಆಗಿ ಏನಿಟ್ಟಿದ್ರಲ್ಲ, ಅದನ್ನೆಲ್ಲ ಮಾರಿ 11,000 ಕೋಟಿಗಳನ್ನ ಮರುಪಾವತಿ ಮಾಡಲಾಗಿದೆ. ಆದರೆ ಇನ್ನೂ 7,000 ಕೋಟಿ ಬಾಕಿ ಇದೆ ಅಂತ ವರದಿಗಳು ಹೇಳ್ತಾ ಇವೆ. ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ರವರು 14,000 ಕೋಟಿ ರೂಪಾಯಿ ಆಸ್ತಿಗಳನ್ನ ಮಾರಾಟ ಮಾಡಿ ನಾವು ವಶಪಡಿಸ್ಕೊಂಡಿದ್ದೀವಿ ಅಂತ ಇದ್ದಾರೆ. ಈ ವಿಚಾರದಲ್ಲಿ ಇನ್ನೂ ಗೊಂದಲ ಇದೆ. ಆದರೆ ಒಂದಂತೂ ಸತ್ಯ, ಇನ್ನೂ ಮಲ್ಯ ಸಾಲ ಬಾಕಿ ಇದೆ. ಈಗ ಕಡೆಯದಾಗಿ ಒಂದು ವಿಷಯಕ್ಕೆ ಬರೋಣ. 2015ನೇ ಇಸ್ವಿನಲ್ಲಿ ವಿಜಯ್ ಮಲ್ಯರವರಿಗೆ 60 ವರ್ಷ ತುಂಬಿತು. 2015 ನೆನಪಿಸ್ಕೊಳ್ಳಿ. ಅವರು ದೇಶ ಬಿಟ್ಟು ಹೋಗ್ಲಿಕ್ಕೆ 1 ವರ್ಷ ಮುಂಚೆ. ಅಷ್ಟರಲ್ಲಾಗಲೇ ಕಿಂಗ್ಫಿಷರ್ ಸಾಲದಲ್ಲಿ ಮುಳುಗೋಗಿದೆ, ಕಂಪ್ನಿ ಮುಚ್ಚೋಗಿದೆ. ಅಲ್ಲಿ ತುಂಬ ಜನ ನೌಕರರು ನಮಗೆ ಸಂಬಳ ಕೊಟ್ಟಿಲ್ಲ ಅಂತೇಳಿ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಈ ಥರ ಎಲ್ಲ ದೊಡ್ಡ ಸಂಕಷ್ಟದ ಸಮಯ. ಆಗ ವಿಜಯ್ ಮಲ್ಯಗೆ 60 ವರ್ಷ ತುಂಬ್ತಲ್ಲ. ಆಗ ವಿಜಯ್ ಮಲ್ಯ ತನ್ನ ಬರ್ತ್ಡೇನ ಯಾವ ರೀತಿ ಮಾಡ್ಕೊಂಡ್ರಪ್ಪ ಅಂತಂದರೆ, ಗೋವಾದಲ್ಲಿದ್ದ ಕ್ಯಾಂಡೋಲಿಯಂನಲ್ಲಿರ್ತಕ್ಕಂಥ ಕಿಂಗ್ಫಿಷರ್ ವಿಲ್ಲಾದಲ್ಲಿ ಅದ್ದೂರಿಯಾಗಿ ಬರ್ತ್ಡೇ ಆಚರಿಸ್ಕೊಂಡ್ರು. ಸೋನು ನಿಗಮ್ ಕರೆಸಿ ಸಂಗೀತ ಏನು, ಅಂತಾರಾಷ್ಟ್ರೀಯ ಪಾಪ್ ಐಕಾನ್ ಎನ್ರಿಕ್ ಇಗ್ಲಿಷಿಯನ್ ಕರೆಸಿ ತಮ್ಮ 2014ರ ಚಾರ್ಟ್ ಬಸ್ಟಾರ್ಡ್ ಬೈಲ್ಯಾಂಡೋ ನೃತ್ಯ ಪ್ರದರ್ಶನ ಮಾಡಿಸ್ತದೇನು. ಅಂದರೆ ಇನ್ನೊಂದು ಕಡೆ ತಮ್ಮದೇ ಕಂಪ್ನಿ ನಿಮ್ಮ ತಪ್ಪಿಂದಾಗಿ ಜನ ಬೀದಿಲ್ ಬಿದ್ದು ಸಂಬಳ ಸಿಕ್ಕಿಲ್ಲ, ಸಂಬಳ ಕೊಟ್ಟಿಲ್ಲ ಅಂತ ಹೋರಾಟ ಮಾಡ್ತಾ ಇರಬೇಕಾದ್ರೆ, ನೀವು ಇನ್ನೊಂದು ಕಡೆ ನನಗೂ ಅದಕ್ಕೂ ಸಂಬಂಧವೇ ಇಲ್ಲ ಅಂಥೇಳಿ ಒಂದು ಐಷಾರಾಮಿಯಾದಂಥ ಬರ್ತ್ಡೇಯನ್ನು ಅದು 100 ಕೋಟಿ ರೂಪಾಯಿ ಖರ್ಚು ಮಾಡಿ ಆಚರಿಸ್ತಾ ಇದ್ದೀರಿ ಅಂತಂದರೆ, ನಿಮ್ಮ ಬಗ್ಗೆ ಆ ನೌಕರರು ಏನಂತ ಅನ್ಕೊಳ್ಬೇಕು ಮಲ್ಯಾರವರೇ? ಅವ್ರ ಬಗ್ಗೆ, ಅವರ ಜೀವನದ ಬಗ್ಗೆ, ಅವ್ರ ಕುಟುಂಬದ ಬಗ್ಗೆ ಎಂದಾದರೂ ನೀವು ಯೋಚನೆ ಮಾಡಿದ್ದೀರಾ? ಪಾಡ್ಕಾಸ್ಟಲ್ಲಿ ಕೂತು ಹೌದು ನೌಕರಿಗೆ ತೊಂದರೆ ಆಯಿತು ಸಾರಿ ಅಂತ ಒಂದು ಮಾತು ಹೇಳ್ಬಿಟ್ರೆ ಅಷ್ಟೇ ಸಾಕಾ? ಅವ್ರ ಜೀವನ ವಾಪಸ್ ಬಂದ್ಬಿಡ್ತದ? ವಿಜಯ್ ಮಲ್ಯರವರೇ, ನೀವು ಎಷ್ಟು ಬೇಕಾದರೂ ಐಷಾರಾಮಿಯಾಗಿ ಬದುಕಿ, ಯಾರಿಗೂ ತೊಂದರೆ ಇಲ್ಲ. ಆದರೆ ಬ್ಯಾಂಕ್ಗಳಿಂದ ಮೋಸ ಮಾಡಿ ಆ ಹಣದಲ್ಲಿ ನೀವು ಐಷಾರಾಮಿ ಅಂದರೆ, ಆ ಬ್ಯಾಂಕ್ಗಳ ಹಣ ಅಂದರೆ ಯಾರು? ನಮ್ಮೆಲ್ಲರ ಹಣ, ಈ ದೇಶದ ಜನರ ಹಣ ಇದ್ರೆ ನೀವು ದೌಲತ್ತು ತೋರಿದ್ರೆ ಅದನ್ನು ತಡ್ಕೊಳ್ಳೋಕ್ಕೆ ಸಾಧ್ಯನಾ? ನಿಮ್ಮದೇ ಕಂಪನಿಯ ನೌಕರರಿಗೆ ಸಂಬಳ ಕೊಡ್ದೇ ಅದೇ ಸಂದರ್ಭದಲ್ಲಿ ಸಾವಿರಾರು ಕೋಟಿ ರೂಪಾಯಿ ಕೊಟ್ಟು ಬೇರೆ ಬೇರೆ ಟೀಮ್ಗಳನ್ನ ನೀವು ಖರೀದಿಸ್ತಾ ಇದ್ರೆ, ಆ ಟೀಮ್ಗಳಲ್ಲಿ ಕುಣಿಲಿಕ್ಕೆ ಚಿಯರ್ ಗರ್ಲ್ಗಳಿಗೆ ಕೋಟಿಗಟ್ಟಲೆ ಹಣ ಖರ್ಚು ಮಾಡ್ತಾ ಇದ್ರೆ, ಯಾರಿಗಾದ್ರೂ ಏನು ಅನ್ನಿಸ್ತದೆ ಅನ್ನೋದ್ರ ಬಗ್ಗೆ ನೀವು ಯಾವತ್ತಾದ್ರೂ ಯೋಚನೆ ಮಾಡಿದ್ದೀರಾ? ಹೌದು, ನೀವು ನಿಮ್ಮ ಸೈಡಿನ ಮತ್ತೆ ಕತೆ ಮಾತ್ರ ಹೇಳ್ತೀರಿ, ಆದರೆ ಬೇರೆ ಸೈಡ್ ಇನ್ನೊಂದಿದೆ ಅಂತಕ್ಕಂಥದ್ದನ್ನ ನೀವು ಮರಿಬಾರ್ದು. ಇನ್ನು ಕೆಲವರೆಲ್ಲರೂ ಸ್ನೇಹಿತರು ಹೇಳ್ತಾರೆ, ನೀವು ಯಾಕೆ ಬರೀ ವಿಜಯ್ ಮಲ್ಯಂಗೆ ಪ್ರಶ್ನೆ ಮಾಡ್ತೀರಿ? ಅದಾನಿ, ಅನಿಲ್ ಅಂಬಾನಿ, ಈ ಥರ ದೇಶ ಬಿಟ್ಟು ಓಡೋದಂಥ ನೀರವ್ ಮೋದಿ, ಲಲಿತ್ ಮೋದಿ ಇತ್ಯಾದಿಗಳ ಬಗ್ಗೆ ನೀವು ಯಾಕೆ ಮಾತಾಡಲ್ಲ? ಯಾಕೆ ಬರೀ ವಿಜಯ್ ಮಲ್ಯನ ಬಗ್ಗೆ ಮಾತಾಡ್ತೀರಿ ಅಂತ ನೀವು ಕೇಳ್ಬೋದು. ಹೌದು, ನೀವು ಕೇಳಿ ಕರೆಕ್ಟಾಗಿದೆ ಈ ಪ್ರಶ್ನೆ. ಮಲ್ಯ ಬಗ್ಗೆ ನಮಗೆ ವೈಯಕ್ತಿಕವಾಗಿ ಯಾವುದೇ ಕೋಪ ದ್ವೇಷ ಇಲ್ಲ. ಆದರೆ ನಮ್ಮ ದೇಶದಲ್ಲಿ ದುಡಿದು ಬದುಕೋಕ್ಕೋಸ್ಕರ ಎಲ್ಲೋ ಬೋರ್ಡು ಕಾರನ್ನೋ ಲಗೇಜ್ ಆಟವನ್ನು ತೆಗೆದುಕೊಂಡು, ಆದರೆ ಸರಿಯಾಗಿ ದುಡಿಮೆ ಸಿಗ್ದೇ 1-2 ತಿಂಗಳು EMI ಕಟ್ಟೋಕ್ಕಾಗ್ದೇ ಇರ್ತಕ್ಕಂಥ ಒಬ್ಬ ಸೆಲ್ಫ್ ಎಂಪ್ಲಾಯ್ಡ್ ವ್ಯಕ್ತಿಯನ್ನು ನೀವು ನೆನೆಸ್ಕೊಳ್ಳಿ. ಏನು ಗಾಡಿ ಸೀಸ್ ಮಾಡೋರು 1 ತಿಂಗಳು 2 ತಿಂಗಳು ಕಟ್ಟಿಲ್ಲ ಅಂದರೂ ಕೂಡ ಮುಲಾಜಿಲ್ದೇ ಅವ್ನ ಗಾಡಿನ ಸೀಸ್ ಮಾಡಿ ಎತ್ಕೊಂಡು ಹೋಗ್ತಾರೆ. ಈ ರೀತಿ ಈ ದೇಶದಲ್ಲಿ ಲಕ್ಷಾಂತರ ಜನರು ಸಂಕಷ್ಟ ಅನುಭವಿಸ್ತಾ ಇದ್ದಾರೆ. ಅವ್ರಿಗೆ ಆಗ್ತಾ ಇರ್ತಕ್ಕಂಥ ಅವಮಾನದ ಬಗ್ಗೆ ನೀವು ಯಾರಾದರೂ ಯೋಚನೆ ಮಾಡಿದ್ದೀರಾ? ಅವರು ಕೂಡ ಬಂದ್ಬಿಟ್ಟು ಸಾರಿ ನಮ್ಮ ತಪ್ಪಾಯಿತು ಅಂತ ಹೇಳ್ಬಿಟ್ರೆ ಅವ್ರನ್ನ ಬಿಟ್ಬಿಡ್ತೀರಾ? ಇಲ್ಲ. ರೈತರು ಸಾಲ ಕಟ್ಟಲಿಲ್ಲ ಅಂತಂದರೆ, ಏನೋ ಮನೆ ಕಟ್ಟಲಿಕ್ಕೆ ಸಾಲ ತೆಗೆದುಕೊಂಡವರು ಸಾಲ ಕಟ್ಟಲಿಲ್ಲ ಅಂದರೆ ಅವ್ರ ಮನೆಯೇ ಒಂದು ಜಪ್ತಿ ಮಾಡ್ತಕ್ಕಂಥದ್ದನ್ನ ನಾವೆಲ್ಲ ನೋಡ್ತಾ ಇದ್ದೀವಿ. ಅದಕ್ಕಿಂತ ಹೆಚ್ಚಾಗಿ ಈ ಮೈಕ್ರೋ ಫೈನಾನ್ಸ್ನವರು ಮಹಿಳೆಯರಿಗೆ ಸಾಲ ಕೊಟ್ಟು ಕಟ್ಟದೇ ಇದ್ದರೆ ಮಹಿಳೆಯರನ್ನ ಎಷ್ಟೆಲ್ಲ ಕೆಟ್ಟದಾಗಿ ನಡೆಸ್ಕೊಳ್ತಾ ಇದ್ದಾರೆ ಅಂತಕ್ಕಂಥದ್ದನ್ನ ನೀವೆಲ್ಲ ನೋಡಿದ್ದೀವಲ್ವಾ? ಆದರೆ ಅದನ್ನು ನಾವು ಯಾರೂ ತಡೆಯೋಕ್ಕಾಗ್ತಿಲ್ಲ. ದೊಡ್ಡವರು ಎನ್ಸ್ಕೊಂಡಂಥ ವಿಜಯ್ ಮಲ್ಯ, ನೀರವ್ ಮೋದಿ, ಲಲಿತ್ ಮೋದಿ, ಈ ಅಂಬಾನಿ, ಅದಾನಿಗಳು ಮಾಡ್ತಕ್ಕಂಥ ಈ ಉಚ್ಚಾಪಟ್ಟೆ ಅವಾಂತರ ಬಿಸ್ನೆಸ್ ಹೆಸರಲ್ಲಿ ಮಾಡ್ತಕ್ಕಂಥ ಈ ಲೂಟಿಗಳಿಗೆ, ನಷ್ಟಗಳಿಗೆ ನಾವು ಪ್ರಶ್ನೆ ಮಾಡಲೇಬೇಕಲ್ವಾ? ಹಾಗಾಗಿ ನಾವು ವಿಜಯ್ ಮಲ್ಯನೂ ಪ್ರಶ್ನೆ ಮಾಡಬೇಕು, ಉಳಿದಂಥ ಎಲ್ಲ ಉದ್ಯಮಿಗಳನ್ನೂ ಕೂಡ ಪ್ರಶ್ನೆ ಮಾಡಬೇಕು. ಹೌದು, ನೀವು ಚೆನ್ನಾಗಿ ಉದ್ಯಮ ಮಾಡಿದರೆ ನಮಗೂ ಖುಷಿನೇ ಆಗ್ತದೆ. ಆದರೆ ನೀವು ಅಡ್ಡ ದಾರಿಗಳ ಮೂಲಕ ಕಾನೂನುಗಳನ್ನು ಗಾಳಿಗೆ ತೂರಿ ಲಂಚ ಕೊಟ್ಟು ಇನ್ಯಾವುದೋ ದಾರಿನಲ್ಲಿ ನೀವು ಬಿಸ್ನೆಸ್ ಮಾಡ್ತೀವಿ ಅಂತ ಹೋಗಿ ಅಲ್ಲಿ ಎಲ್ಲವನ್ನು ನಷ್ಟಕ್ಕೆ ಈಡಾಕಿ ಬ್ಯಾಂಕ್ಗಳಿಗೂ ನಷ್ಟ ಮಾಡಿ ಇಲ್ಲಿನ ದೇಶದ ಜನರಿಗೂ ಮೋಸ ಮಾಡಿ ಓಡೋದಾಗ ನಾವು ಸುಮ್ಮನೆ ಇರೋಕ್ಕೆ ಸಾಧ್ಯ ಆಗೋದಿಲ್ಲ. ಇದೇ ರೀತಿ ಈ ಅದಾನಿ ನಮ್ಮ ದೇಶದ ಮತ್ತೊಬ್ಬ ದೊಡ್ಡ ಉದ್ಯಮಿ ಅಂತ ಕರೀತಾರಲ್ಲ, ಅವರ ಉದ್ಯಮ ಕೂಡ ಒಂದು ಸಾಲದ ಸಾಮ್ರಾಜ್ಯದ ಮೇಲೆ ನಿಂತಿದೆ. ಅದು ಯಾವಾಗ ಬೇಕಾದರೂ ಅಲ್ಗಾಡ್ಬೋದು, ಯಾವಾಗ ಬೇಕಾದ್ರೂ ಬಿದ್ದೋಗ್ಬೋದು. ಅದ್ರ ಬಗ್ಗೆ ಮತ್ತೊಂದು ವಿಡಿಯೋ ನಾವು ಮಾಡಿದ್ದೀವಿ, ಅದರ ಲಿಂಕ್ ಡಿಸ್ಕ್ರಿಪ್ಷನಲ್ಲಿದೆ, ಆಸಕ್ತರು ನೋಡ್ಬೋದು. ಅದೇ ರೀತಿ ನಮ್ಮ ಸರ್ಕಾರಗಳು ಕೂಡ NPA ಹೆಸರಿನಲ್ಲಿ, ರೈಟ್ ಆಫ್ ಹೆಸರಿನಲ್ಲಿ ಕಳೆದ 10-15 ವರ್ಷಗಳಲ್ಲಿ 20 ಲಕ್ಷ ಕೋಟಿಗೂ ಅತಿ ಹೆಚ್ಚಿನ ಸಾಲವನ್ನು ಮನ್ನಾ ಮಾಡಿಬಿಟ್ಟಿದ್ದಾರೆ.
20 ಲಕ್ಷ ಕೋಟಿ ಅಂತಂದರೆ ಕಡಿಮೆ ಅಲ್ಲ. ಕರ್ನಾಟಕ ರಾಜ್ಯದ 5 ವರ್ಷಗಳ ಬಜೆಟ್ ಅಷ್ಟು ದೊಡ್ಡದಾದ ಹಣ. ಈ ಎಲ್ಲದ್ರ ಬಗ್ಗೆ ನಾವೆಲ್ಲರೂ ಕೂಡ ದನಿ ಎತ್ತಬೇಕಿದೆ. ಅದೆಲ್ಲವನ್ನು ವಾಪಸ್ ತೆಗೆದುಕೊಂಡು ಬನ್ನಿ ಅಂತ ನಾವು ಒಂದು ರಾಜಕೀಯ ಆಂದೋಲನವನ್ನು ಮಾಡಬೇಕಿದೆ. ಅದೇ ರೀತಿಯಾಗಿ ಯಾರೆಲ್ಲ ಈ ರೀತಿ ಉದ್ಯಮಿಗಳು ದೇಶಕ್ಕೆ ನಷ್ಟವನ್ನು ಉಂಟು ಮಾಡ್ತಾ ಇದ್ದಾರೆ, ದೇಶ ಬಿಟ್ಟು ಓಡೋಗ್ತಾ ಇದ್ದಾರೆ, ಅವರೆಲ್ಲರೂ ವಾಪಸ್ ಕರ್ಕೊಂಡು ಬಂದು ತನಿಖೆ ನಡೆಸಿ ಅವರ ಆಸ್ತಿಗಳನ್ನ ಮುಟ್ಟುಗೋಲು ಹಾಕ್ಕೊಂಡು ಈ ದೇಶದ ಎಕಾನಮಿಯನ್ನು ಚೆನ್ನಾಗಿ ಮಾಡಬೇಕು ಮತ್ತು ಪ್ರಾಮಾಣಿಕವಾಗಿ ಬಿಸ್ನೆಸ್ ಮಾಡೋರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತಕ್ಕಂಥ ಒತ್ತಡವನ್ನು ನಾವು ಏರಬೇಕು. ಅದಕ್ಕಾಗಿ ಒಂದು ರಾಜಕೀಯ ಆಂದೋಲನವನ್ನು ನಾವು ಮಾಡಬೇಕು. ಅದನ್ನು ಬಿಟ್ಟು ಬಡವರಿಗೆ ಕೊಡ್ತಕ್ಕಂಥ ಕಲ್ಯಾಣ ಯೋಜನೆಗಳನ್ನ ಟೀಕಿಸ್ತಾ ಹೋದರೆ ಅದು ಹಿಪಾಕ್ರಸಿ ಆಗ್ತದೆ. ಹಾಗಾಗಿ ಇದ್ರ ಬಗ್ಗೆ ನಾವೆಲ್ಲರೂ ಕೂಡ ಯೋಚನೆ ಮಾಡೋಣ ಅಂತ ಹೇಳ್ತಾ ಇಂದಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.